ಬೇರೆಯವರನ್ನ ಎಷ್ಟೇ ನಮ್ಮವರು ಅಂತ ಮೆರೆದಾಡಿದ್ರೂ ಕೂಡ ಕೊನೆಯಲ್ಲಿ ಯಾವ ನಮ್ಮವರನ್ನ ತೊರೆದಿರ್ತೀವಿ ಅವರೇ ಕೈ ಹಿಡಿತಾರೆ ಅನ್ನುವಂತಹ ಮಾತುಗಳು ಸುಳ್ಳಲ್ಲ. ನಟ ದರ್ಶನ್ ಅವರಿಗಾಗಿ ಇದೀಗ ಅವರ ಪತ್ನಿ ಕಾನೂನಿನ ಹೋರಾಟದ ಜೊತೆಗೆ ದೈವದ ಮೊರೆ ಕೂಡ ಹೋಗಿದ್ದಾರೆ. ಪತಿ ದರ್ಶನ್ ಅವರನ್ನ ಜೈಲಿನಿಂದ ಬಿಡಿಸೋದಕ್ಕೆ ಅಂತ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ಅತ್ತ ಜೈಲಿನಲ್ಲಿ ಪತಿ ದರ್ಶನ್ ಕಂಬಿಗಳ ಹಿಂದೆ ಮುದ್ದೆ ಮುರಿತಾ ಇದ್ದಾರೆ. ಇತ್ತ ಉಡುಪಿಯಲ್ಲಿ ವಿಜಯಲಕ್ಷ್ಮಿ ಪೂಜೆ ಪುನಸ್ಕಾರಗಳಿಗೆ ಮೊರೆ ಹೋಗಿದ್ದಾರೆ. ಪತಿ ಜೈಲಿನಿಂದ ಆಚೆ ಬರಲಿ ಅಂತ ಕಂಡ ದೇವರಿಗೆ ಹರಕೆ ಹೊರತಿದ್ದಾರೆ. ಇನ್ನು ಪತಿಗಾಗಿ ಕೊಲ್ಲೂರು ಮೂಕಾಂಬಿಕಾ ದೇಗುಲದಲ್ಲಿ ಹೋಮ ಹವನಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿಯೇ ದೇವಸ್ಥಾನಕ್ಕೆ ತೆರಳಿರುವಂತಹ ವಿಜಯಲಕ್ಷ್ಮಿ ಹೋಮ ಹವನಿಗಳಿಗಾಗಿ ಸಕಲ ತಯಾರಿಗಳನ್ನು ಮಾಡಿಕೊಂಡಿದ್ರು. ಕೊಲ್ಲೂರು ಮೂಕಾಂಬಿಕೆ ದೇಗುಲದಲ್ಲಿ ಹೋಮ ಹವನಗಳನ್ನು ನೆರವೇರಿಸಲಾಗ್ತಾ ಇದೆ. ಚಂಡಿಕಾ ಯಾಗವನ್ನ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮಾಡ್ತಾ ಇದ್ದಾರೆ. ತಮ್ಮ ಪತಿಯ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗಲಿ, ಶತ್ರು ಸಂಹಾರವಾಗಲಿ, ಅದೇ ರೀತಿಯಾಗಿ ನಿರಪರಾಧಿಯಾಗಿ ಅವರು ಜೈಲಿನಿಂದ ಹೊರಬರಲಿ, ಆರೋಪ ಮುಕ್ತವಾಗಿ ಬರಲಿ ಅಂತ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಚಂಡಿಕಾ ಯಾಗದ ಮೊರೆ ಹೋಗಿದ್ದಾರೆ. ದೇಗುಲದ ಒಳಗೆ 5 ಸುತ್ತು ಪ್ರದಕ್ಷಿಣೆಯನ್ನ ಕೂಡ ಹಾಕಿದ್ರು. ದೇವಿಯ ದರ್ಶನವನ್ನ ಮಾಡಿದ್ರು, ದೇವಿಯ ಮೊರೆ ಹೋದ್ರು. ಅದಾದ ಬಳಿಕ ಯಾಗದ ಸ್ಥಳದಲ್ಲಿ ಹೋಮ ಹವನಗಳನ್ನ ವಿಜಯಲಕ್ಷ್ಮಿ ಅವರು ನೆರವೇರಿಸ್ತಾ ಇದ್ದಾರೆ. ನವಚಂಡಿಕಾ ಯಾಗದ ಸಂಕಲ್ಪವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. 9 ಯಾಗಗಳನ್ನ ಮಾಡಬೇಕಾಗತ್ತೆ ಅನ್ನುವಂತಹ ಮಾತುಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೇಳಿ ಬರ್ತಾ ಇದೆ. ಹೀಗಾಗಿ ನವಚಂಡಿಕಾ ಯಾಗದ ಸಂಕಲ್ಪವನ್ನ ಮಾಡ್ತಾ ಇದ್ದಾರೆ. ಪಾರಾಯಣದಲ್ಲೂ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ. ಇನ್ನು ನಿನ್ನೆ ರಾತ್ರಿ ಅವರು ಕೊಲ್ಲೂರು ಮೂಕಾಂಬಿಕೆಗೆ ಭೇಟಿ ಕೊಟ್ಟಿದ್ರು. ಕೊಲ್ಲೂರಿಗೆ ಭೇಟಿ ಕೊಟ್ಟಿರುವಂತಹ ವಿಜಯಲಕ್ಷ್ಮಿ ಮೂಕಾಂಬಿಕೆಯ ದರ್ಶನವನ್ನ ಮಾಡಿದ್ರು. ಅದೇ ರೀತಿಯಾಗಿ ದೇಗುಲದ ಸುತ್ತ ಪ್ರದಕ್ಷಿಣೆ ಹಾಕಿದ್ರು. 5 ಸುತ್ತು ಪ್ರದಕ್ಷಿಣೆ ಹಾಕಿದ ಬಳಿಕ ದೇವಿಯ ದರ್ಶನವನ್ನ ಮಾಡಿದ್ರು. ದೇವಿಯ ದರ್ಶನದ ಬಳಿಕ ಯಾಗ ಸ್ಥಳದಲ್ಲಿ ಹೋಮ ಹವನಗಳನ್ನು ಕೂಡ ವಿಜಯಲಕ್ಷ್ಮಿ ಅವರು ನೆರವೇರಿಸ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ತಮ್ಮ ಆಪ್ತರ ಜೊತೆಯಲ್ಲಿ ಮಾತ್ರ ಅವರು ತೆರಳಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ತಮ್ಮ ಆಪ್ತರ ಹೊರತಾಗಿ ಯಾರಿಗೂ ಕೂಡ ಈ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ತಮ್ಮ ಆಪ್ತರ ಜೊತೆಯಲ್ಲಿ ತೆರಳಿರುವಂತಹ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ರಾತ್ರಿಯಿಂದಲೇ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರು. ಯಾಗಕ್ಕೆ ಅದೇ ರೀತಿಯಾಗಿ ಹೋಮ ಹವನಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದೆಲ್ಲವನ್ನೂ ಕೂಡ ತಯಾರಿ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿದರು. ಅದೇ ರೀತಿಯಾಗಿ ಯಾಗಕ್ಕೆ ಉಪವಾಸವನ್ನು ಮಾಡುವಂತಹ ವ್ರತ, ಅದೇ ರೀತಿಯಾಗಿ ಏನೆಲ್ಲ ವ್ರತಗಳನ್ನು ಪಾಲನೆ ಮಾಡಬೇಕಾಗತ್ತೆ ಅದೆಲ್ಲವನ್ನೂ ಕೂಡ ಚಾಚು ತಪ್ಪದೆ ಮಾಡ್ತಾ ಇರುವಂತಹ ವಿಜಯಲಕ್ಷ್ಮಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸಕಲ ತಯಾರಿ ಬಳಿಕ ಯಾಗದಲ್ಲೂ ಕೂಡ ಭಾಗಿಯಾದರು. ಇನ್ನು ಅದೇ ರೀತಿಯಾಗಿ ನವಚಂಡಿಕಾ ಯಾಗದ ಸಂಕಲ್ಪವನ್ನು ಅವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಾರಾಯಣದಲ್ಲೂ ಕೂಡ ಭಾಗಿಯಾಗಿ ತಮ್ಮ ಪತಿಯ ಒಂದು ಬಿಡುಗಡೆಗಾಗಿ ಅವರು ದೇವರಲ್ಲಿ ಹರಕೆಯನ್ನು ಹೊರ್ತಾ ಇದ್ದಾರೆ. ಇನ್ನು ಕೊಲ್ಲೂರು ಮೂಕಾಂಬಿಕೆಗೆ ರೇಷ್ಮೆ ಸೀರೆ ಫಲ ಪುಷ್ಪಗಳನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ದೇವರಿಗೆ ಏನೆಲ್ಲ ಸಲ್ಲಿಕೆ ಮಾಡಬೇಕಾಗತ್ತೆ ಅದೆಲ್ಲವನ್ನೂ ಕೂಡ ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಯಾಗ ನಡೀತು. 1 ಗಂಟೆಗಳ ಕಾಲ ನಡೆದಂತಹ ಯಾಗದಲ್ಲಿ ಅವರು ಭಾಗಿಯಾದರು. ಯಾಗ ಕೂಡ ಅಂತ್ಯವಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪೂರ್ಣಾಹುತಿಯನ್ನು ಮುಗಿಸಿ ದೇವಿಯ ದರ್ಶನವನ್ನು ವಿಜಯಲಕ್ಷ್ಮಿಯವರು ಮಾಡಿದ್ದಾರೆ. ಏನೇನು ಆಹುತಿಗಳನ್ನು ಕೊಡಲಾಗುತ್ತೆ ಎಲ್ಲ ಆಹುತಿಗಳನ್ನು ಮುಗಿಸಿದ ಬಳಿಕ ದೇವರ ಮೊರೆ ಹೋಗಿದ್ದಾರೆ. ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಪತಿ ದರ್ಶನ್ ಬೇಗನೆ ಜೈಲಿನಿಂದ ಹೊರಬರಲಿ ಅಂತ ಈ ಪೂಜೆಗೆ ಅವರು ಮುಂದಾಗಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಕೊಲ್ಲೂರು ಮೂಕಾಂಬಿಕೆಗೆ ರೇಷ್ಮೆ ಸೀರೆ ಫಲ ಪುಷ್ಪಗಳನ್ನು ಕೂಡ ಅವರು ಸಲ್ಲಿಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ದೇವಸ್ಥಾನದ ಪ್ರದಕ್ಷಿಣೆಯನ್ನು ಕೂಡ ಅವರು ಹಾಕಿದ್ರು. ಅದೇ ರೀತಿಯಾಗಿ ನವಚಂಡಿಕಾ ಯಾಗದ ಸಂಕಲ್ಪದ ಬಳಿಕ ಅವರು ಪೂಜೆಯಲ್ಲೂ ಕೂಡ ಭಾಗಿಯಾದರು. ಹೋಮ ಹವನಗಳನ್ನು ಮುಗಿಸಿದ ಬಳಿಕ ಪೂಜೆಯಲ್ಲಿ ಭಾಗಿಯಾಗಿ
ದೇವಿಯ ದರ್ಶನವನ್ನು ಪಡೆದುಕೊಂಡು ಆರತಿ ಬಳಿಕ ಪ್ರಸಾದವನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕೊಲ್ಲೂರು ಮೂಕಾಂಬಿಕೆಗೆ ಅವರು ರೇಷ್ಮೆ ಸೀರೆ, ಫಲ ಪುಷ್ಪಗಳನ್ನು ಕೂಡ ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಪ್ರಸಾದವನ್ನು ಕೂಡ ನೀಡಲಾಗುತ್ತೆ. ಇದಾದ ಬಳಿಕ ಆ ಪ್ರಸಾದವನ್ನು ದರ್ಶನ್ ಅವರಿಗೆ ನೀಡೋದಕ್ಕೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಚಾರ್ಯರು ಅವರಿಗೆ ಸಲಹೆಯನ್ನು ಕೂಡ ಕೊಡ್ತಾರೆ. ಅದೇ ರೀತಿಯಾಗಿ ಮುಂದಿನ ಪಾಲನೆಗಳು ಯಾವ ರೀತಿಯಾಗಿ ಇರಬೇಕು, ಮುಂದೆ ಏನೆಲ್ಲ ವ್ರತಗಳನ್ನು ಆಚರಣೆ ಮಾಡಬೇಕು, ಇದೆಲ್ಲದರ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಕೊಡ್ತಾರೆ. ಇನ್ನು ಅದೇ ರೀತಿಯಾಗಿ ಎಲ್ಲ ರೀತಿಯಾದಂತಹ ವ್ರತಗಳನ್ನು ಕೂಡ ಅವರು ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಸಂಪೂರ್ಣ ಯಾಗದ ಒಂದು ಪ್ರಸಾದ ಏನಿದೆ ಅದನ್ನು ದರ್ಶನ್ ಅವರಿಗೂ ಕೂಡ ತಲುಪಿಸುವಂತಹ ಕೆಲಸವನ್ನು ವಿಜಯಲಕ್ಷ್ಮಿ ಅವರು ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ಮುಂದಿನ ಭೇಟಿ ಯಾವಾಗ ಇರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ದರ್ಶನ್ ಅವರನ್ನು ಅವರ ಪತ್ನಿ ವಿಜಯಲಕ್ಷ್ಮಿ ಯಾವಾಗ ಮತ್ತೆ ಭೇಟಿಯಾಗ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ನಿರಂತರವಾಗಿ ಅವರು ಜೈಲಿಗೆ ತೆರಳಿ ತಮ್ಮ ಪತಿಯನ್ನು ಭೇಟಿಯಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಜೈಲಿನ ಊಟ ಸೇರ್ತಾ ಇಲ್ಲ, ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ. ಅದೇ ರೀತಿಯಾಗಿ ಹಾಸಿಗೆ ಇಲ್ಲದೆ ನಿದ್ರೆ ಬರ್ತಾ ಇಲ್ಲ. ಸಣ್ಣ ಸಣ್ಣ ವಿಷಯಗಳಿಗೂ ಸಂಬಂಧಪಟ್ಟಂತೆ ದರ್ಶನ್ ಅವರಿಗಾಗಿ ಕಾನೂನು ಹೋರಾಟವನ್ನು ಕೂಡ ಅವರ ಪತ್ನಿಯವರು ಮಾಡ್ತಾ ಇರುವಂಥದ್ದು ಗೊತ್ತಾಗ್ತಾ ಇತ್ತು. ಈಗ ದೇವರ ಮೊರೆ ಹೋಗಿದ್ದಾರೆ.